ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಕರ ಸಂಕ್ರಾಂತಿ ಜನವರಿ 15ರ ನಂತರ ಸಂಕ್ರಾಂತಿ ಎಂದರೆ ಹೊಸ ಆರಂಭ. ಮಕರ ರಾಶಿಯವರ ಜೀವನದಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಬರುತ್ತದೆ. ಏಕೆಂದರೆ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಧರ್ಮ, ಕರ್ತವ್ಯ, ಶ್ರಮ ಮತ್ತು ಫಲಪ್ರಾಪ್ತಿಗೆ ಸಂಕೇತ. ಮಕರ ರಾಶಿಯವರು ಸಹಜವಾಗಿಯೇ ಶ್ರಮಜೀವಿಗಳು, ಜವಾಬ್ದಾರಿಯುತರು ಮತ್ತು ಗುರಿಯನ್ನು ಹೊಂದಿರುವವರು. ಈ ಸಂಕ್ರಾಂತಿ ನಂತರದ ಕಾಲ ಮಕರ ರಾಶಿಯವರ ಜೀವನದ ದಿಕ್ಕನ್ನು ಬದಲಾಗುವಂತಹ ಮಹತ್ವಪೂರ್ಣ ಹಂತವಾಗುತ್ತದೆ. ಈ ಸಮಯ ಸೂರ್ಯನು ಆತ್ಮಬಲ ಮತ್ತು ನಾಯಕತ್ವವನ್ನು ಹೆಚ್ಚಿಸಿದರೆ ಶನಿದೇವನು ಕರ್ಮಫಲವನ್ನು ಸ್ಪಷ್ಟವಾಗಿ ನೀಡುವಂತಹ ಕಾಲವಾಗಿದೆ. ಈ ಸಮಯದಲ್ಲಿ ಗುರು ನಿಮಗೆ ಅವಕಾಶ ಮತ್ತು ಮಾರ್ಗದರ್ಶನವನ್ನು ನೀಡ್ತಾ ಹೋಗ್ತಾನೆ. ರಾಹು ಕೇತು ಆಂತರಿಕ ಪರಿವರ್ತನೆ ಮತ್ತು ಹಳೆಯ ಬಂಧನಗಳಿಂದ ಮುಕ್ತಿಯನ್ನು ಕೊಡ್ತಾನೆ. ಇದು ನಿಮ್ಮ ಹಳೆಯದನ್ನು ಕಳಚಿ ಹೊಸ ಬದುಕಿಗೆ ಕಾಲಿಡುವಂತಹ ವಿಶೇಷವಾದ ಸಮಯ. ಒಟ್ಟಾರೆ ಇದು ಪರೀಕ್ಷೆಯ ಜೊತೆಗೆ ಪ್ರಶಸ್ತಿಯ ಕಾಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಂಕ್ರಾಂತಿ ನಂತರ ಮಕರ ರಾಶಿಯವರಿಗೆ ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಗೌರವ ದೊರೆಯುವ ಸಮಯವಾಗಿದೆ. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಅಧಿಕಾರದಲ್ಲಿ ಮೆಚ್ಚುಗೆ ಸಿಗುತ್ತದೆ. ಬಹಳ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ. ವರ್ಗಾವಣೆ ಅಥವಾ ಉತ್ತಮವಾದ ಪದವಿಗೆ ನೀವು ಬರಮಾಡ್ಕೊಳ್ತೀರಾ. ಹೌದು, ಈ ರಾಶಿಯವರಿಗೆ ಕಠಿಣ ಮಾತುಗಳಿಂದ ದೂರ ಇರಬೇಕು. ಹಿಂದೆ ಮಾಡಿದ ಶ್ರಮಕ್ಕೆ ಈಗ ಪ್ರತಿಫಲ ಸಿಗುವಂತಹ ವಿಶೇಷವಾದ ಸಮಯವಾಗಿದೆ. ನಿಧಾನವಾದರೂ ಕೂಡ ಲಾಭದಾಯಕದ ಬೆಳವಣಿಗೆಯನ್ನು ಕಂಡುಕೊಳ್ಳಬಹುದು. ಹಳೆಯ ಗ್ರಾಹಕರು ಮರಳಿ ಬರ್ತಾರೆ. ಹೊಸ ಒಪ್ಪಂದಗಳು ಸಂಕ್ರಾಂತಿಯ ನಂತರದ ದಿನಗಳಲ್ಲಿ ನಿಮಗೆ ಖಂಡಿತವಾಗಿ ಸಿಗ್ತಾ ಹೋಗುತ್ತೆ. ಈ ಅವಧಿಯಲ್ಲಿ ಹಣಕಾಸು ಸಂತೋಷಕರ ಅಂದರೆ ಅತ್ಯಂತ ಜಾಗರೂಕರಾಗಿರಬೇಕಾಗುತ್ತೆ. ಹಳೆಯ ಸಾಲಗಳನ್ನು ತೀರಿಸುವಂತಹ ಹೊಸ ಅವಕಾಶಗಳು ಬರ್ತಾ ಹೋಗುತ್ತೆ. ಈ ಸಮಯದಲ್ಲಿ ನೀವು ಕಂಡುಕೊಂಡ ಕನಸುಗಳನ್ನು ನನಸು ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲದೆ ಮಕರ ರಾಶಿಯವರು ಭಾವನೆಗಳನ್ನು ಒಳಗೆ ಇಟ್ಟುಕೊಳ್ಳುವಂತಹ ಸ್ವಭಾವದವರು. ಈ ಕಾಲದಲ್ಲಿ ಅವಿವಾಹಿತರಿಗೆ ಹಳೆಯ ಪ್ರೇಮ ಸಂಬಂಧ ಪುನಃ ಸಂಪರ್ಕಕ್ಕೆ ಬರಬಹುದು ಅಥವಾ ವಿವಾಹಿತರಿಗೆ ಸಂಬಂಧ ಹೊಂದಿಗೆ ಉತ್ತಮವಾದ ಸಂಭಾಷಣೆ ಸಿಗುತ್ತೆ. ಸಂಗಾತಿಯಿಂದ ಪ್ರೀತಿಯ ಬೆಂಬಲವನ್ನು ಕಂಡುಕೊಳ್ತೀರಾ. ಒಟ್ಟಾರೆ ಈ ಮಕರ ಸಂಕ್ರಾಂತಿ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುತ್ತೆ. ಎಲ್ಲ ಕಷ್ಟವನ್ನ ದೂರ ಮಾಡುತ್ತೆ. ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸೋಕೆ ಸಹಾಯ ಮಾಡುತ್ತೆ. ಈ ರಾಶಿಯವರಿಗೆ ಇನ್ನು ಮುಂದೆ ಮಕರ ರಾಶಿಯವರೇ ಈ ಸಂಕ್ರಾಂತಿಯ ನಂತರದ ಕಾಲ ನಿಮ್ಮ ಜೀವನದ ಮಹತ್ತರ ತಿರುವು. ಶ್ರಮ, ಶಿಸ್ತು ಮತ್ತು ತಾಳ್ಮೆ ನಿಮ್ಮ ಜೀವನದ ಶಕ್ತಿಗಳು. ನೀವು ಧರ್ಮದ ಮಾರ್ಗದಲ್ಲಿ ನಡೆಯುವಷ್ಟು ಶನಿದೇವರು ನಿಮ್ಮನ್ನು ರಕ್ಷಿಸುತ್ತಾ ಹೋಗುತ್ತಾನೆ. ನಂಬಿಕೆ ಇಡಿ, ಶ್ರಮ ಬಿಡಬೇಡಿ, ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ಈ ಸಂಕ್ರಾಂತಿಯ ಸಮಯ ಧರ್ಮ ಕರ್ಮ ಫಲ ನೀಡುವಂತಹ ಸಂಕೇತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮಕರ ರಾಶಿಯವರ ಅಧಿಪತಿ ಶನಿದೇವರು. ಆದ್ದರಿಂದ ಸಂಕ್ರಾಂತಿ ನಂತರ ಮಕರ ರಾಶಿಯವರಿಗೆ ಕರ್ಮ ಫಲಗಳು ಸ್ಪಷ್ಟವಾಗಿ ಸಿಗುವಂತಹ ಕಾಲ ಶುರುವಾಗುತ್ತದೆ. ನಿಮ್ಮ ಜೀವನದಲ್ಲಿ ಆತ್ಮಬಲ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ನ್ಯಾಯದಂತೆ ಫಲ ನೀಡ್ತಾನೆ. ಅವಕಾಶಗಳ ಬಾಗಿಲು ತೆರೆಯುತ್ತದೆ. ಜೀವನದಲ್ಲಿ ಪರಿವರ್ತನೆಯನ್ನು ತರುವಂತಹ ಸಮಯವಿದು. ಇದು ಪರೀಕ್ಷೆಯ ಜೊತೆಗೆ ಉತ್ತಮವಾದ ಪ್ರಶಸ್ತಿ ಸಿಗುವಂತಹ ಸಮಯವಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಉನ್ನತವಾದ ಸಾಧ್ಯವಾದಷ್ಟು ವಿಶೇಷವಾದ ಗುರಿಗಳತ್ತ ನಿಮ್ಮ ಮನಸ್ಸು ನಿಮ್ಮನ್ನು ಆಕರ್ಷಣೆ ಮಾಡುತ್ತದೆ. ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಅತ್ಯಂತ ಹೆಚ್ಚಿನ ಒಂದು ಲಾಭವನ್ನು ಕಂಡುಕೊಳ್ತೀರಾ. ಕೆಟ್ಟ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತೀರಾ. ಸಾಲದ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರ್ತೀರಾ. ಮಕರ ರಾಶಿಯವರ ಬಾಳಿನಲ್ಲಿ ಅದ್ಭುತವಾದ ಘಟನೆಗಳು ನಡೆಯೋಕೆ ಈ ಸಮಯದಲ್ಲಿ ಸಾಧ್ಯವಾಗ್ತಾ ಹೋಗುತ್ತೆ. ಹೌದು, ಮಕರ ರಾಶಿಯವರ ಜೀವನದಲ್ಲಿ ಸಂಕ್ರಾಂತಿ 15 ಕಳೆದ ನಂತರ ಜೀವನದಲ್ಲಿ ಶುರುವಾಗುವಂತಹ ಅದ್ಭುತವಾದ ಸಮಯ. ಬಹುಕಾಲ ಕಷ್ಟ, ಶ್ರಮ, ತಾಳ್ಮೆಯಿಂದ ಇದ್ದ ಮಕರ ರಾಶಿಯವರಿಗೆ ಇದೀಗ ಶನಿದೇವರ ಕೃಪೆಯಿಂದ ಚಿನ್ನದ ಕಾಲ ಆರಂಭವಾಗುತ್ತದೆ. ಮಕರ ರಾಶಿಯವರು ಎಂದರೆ ಶ್ರಮಜೀವಿಗಳು. ಶನಿದೇವರು ಎಂದಿಗೂ ತಕ್ಷಣ ಫಲ ಕೊಡೋದಿಲ್ಲ, ಆದರೆ ಕೊಟ್ಟಾಗ ಸಂಪೂರ್ಣವಾಗಿ ಕೊಡ್ತಾನೆ. ಈಗ ಅದೇ ಸಮಯ ಬಂದಿದೆ. ಕೆಲಸದಲ್ಲಿ ಗೌರವ, ಅಧಿಕಾರಿಗಳಲ್ಲಿ ಮೆಚ್ಚುಗೆಯನ್ನು ಪ್ರಾಪ್ತಿ ಮಾಡಿಕೊಳ್ಳೋದು, ಉತ್ತಮವಾದ ಪದವಿಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಿರುದ್ಯೋಗಿಗಳಿಗೆ ಕೆಲಸದ ಯೋಗವಿರುತ್ತದೆ. ಸಾಲಗಳಿಂದ ಮುಕ್ತಿ, ಸ್ಥಿರ ಆದಾಯ, ಉಳಿತಾಯ ಹೆಚ್ಚಾಗ್ತಾ ಹೋಗುತ್ತೆ. ಭೂಮಿ ಅಥವಾ ಚಿನ್ನದ ಯೋಗವಿದೆ. ಹಣ ಬರುತ್ತದೆ, ಆದರೆ ಶ್ರಮದ ಮೂಲಕ ಬರುತ್ತದೆ. ನಿಮ್ಮ ಶ್ರಮವನ್ನು, ಶ್ರದ್ಧಾ ಭಕ್ತಿಯನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಈ ಸಮಯ ಅಹಂಕಾರ ಪಟ್ಟರೆ ಈ ಸಮಯ ಸಂಪೂರ್ಣವಾಗಿ ದೂರ ಹೋಗುತ್ತೆ. ಆದ್ದರಿಂದ ಅಹಂಕಾರವನ್ನು ಬಿಟ್ಟರೆ ಈ ಸಮಯ ಸಂಪೂರ್ಣವಾಗಿ ನಿಮ್ಮದೇ ಆಗಿರುತ್ತದೆ. ಕುಟುಂಬದಲ್ಲಿ ಸಂತೋಷವಿರುತ್ತೆ. ಹಳೆಯ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ. ಮಾನಸಿಕ ಶಾಂತಿ, ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ಎಲ್ಲವೂ ಕೂಡ ನಿಮಗೆ ಈ ಸಮಯ ಸಿಗ್ತಾ ಇರುವಂತಹ ಅದ್ಭುತವಾದ ಉಡುಗೊರೆಯಾಗಿದೆ. ಈ ಉಡುಗೊರೆಯನ್ನು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ನಿಮ್ಮ ಜೀವನ ಒಂದು ಬದಲಾಗೋದನ್ನು ಯಾರ ಕೈಯಲ್ಲೂ ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ. ಈ ಅದ್ಭುತವಾದ ಸಮಯದಲ್ಲಿ ಶನಿದೇವರ ಸಂಪೂರ್ಣ ಕೃಪೆಗೆ ಮಕರ ರಾಶಿಯವರ ಮೇಲಿರುತ್ತದೆ. ಇದರಿಂದಾಗಿ ಇವರು ಅದ್ಭುತವಾದ ಫಲಿತಾಂಶವನ್ನು ಜೀವನದಲ್ಲಿ ಕಂಡುಕೊಳ್ತಾ ಹೋಗ್ತಾರೆ. ಪ್ರಿಯ ಮಕರ ರಾಶಿಯವರೇ, ನಿಮ್ಮ ಸಮಯ
ಸಮಯ ಬದಲಾಗಿದೆ. ಇದು ನಿಮ್ಮ ಅದ್ಭುತವಾದ ಸಮಯವಾಗಿದೆ. ಶ್ರಮ ಬಿಡಬೇಡಿ, ನಂಬಿಕೆ ಕಳೆದುಕೊಳ್ಳಬೇಡಿ. ಶನಿದೇವರು ನಿಮ್ಮ ಜೊತೆಯಲ್ಲಿದ್ದಾರೆ. ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾರೆ. ಒಟ್ಟಾರೆ ಈ ರಾಶಿಯವರಿಗೆ ಜೀವನ ಬದಲಾಯಿಸುವಂತಹ ಅದ್ಭುತ ಗಳಿಗೆ ಬಂದಿರೋದ್ರಿಂದ ದೊಡ್ಡ ಶುಭ ಫಲಗಳು ಕಾದಿರುತ್ತದೆ. ಸಮಯ ಈಗ ನಿಮ್ಮದಾಗಿರುತ್ತದೆ. ನಿಮ್ಮನ್ನ ಯಾರು ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಕಷ್ಟಗಳಿಂದ ಸಂಪೂರ್ಣ ದೂರ ಹೋಗ್ತೀರಾ. ಸೋಲುಗಳಿಂದ ಮುಕ್ತಿಯನ್ನ ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಕಷ್ಟಗಳಿಂದ ಪರಿಪೂರ್ಣವಾಗಿ ಹೊರಬರೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಹಿಂದೆ ನಿಂತಿರುವಂತಹ ದೈವಿಕ ಬಲದ ಅನುಗ್ರಹದಿಂದ ನಿಮ್ಮ ಜೀವನದ ಕಷ್ಟಗಳು ಕಣ್ಮರೆಯಾಗುತ್ತೆ. ಈ ಸಮಯ ನಿಮ್ಮದೇ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ಕೂಡ ನಿಮ್ಮನ್ನು ಶಕ್ತಿವಂತರನ್ನಾಗಿ ಮತ್ತು ಧೈರ್ಯಶಾಲಿಗಳನ್ನಾಗಿ ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮಕರ ರಾಶಿಯವರು ನೀರಿನ ಚಿಹ್ನೆ ಆಗಿರೋದ್ರಿಂದ ಇವರು ಉತ್ತಮವಾದ ಪೂರಕವಾಗಿರ್ತಾರೆ. ಮಕರ ರಾಶಿ ಚಕ್ರದ ಚಿಹ್ನೆಯವರು ಯಾವಾಗಲೂ ಕೂಡ ಹೊಂದಾಣಿಕೆಯಂಥ ಚಿಹ್ನೆಗಳು. ಇವರು ದೊಡ್ಡ ನಿರ್ಧಾರವನ್ನು ಎಂದಿಗೂ ಕೂಡ ತೆಗೆದುಕೊಳ್ಳೋಕೆ ಹಿಂಜರಿಯೋದಿಲ್ಲ. ಇವರ ಜ್ಞಾನವನ್ನು ಅಗತ್ಯವಿರುವ ಪ್ರತಿಯೊಬ್ಬರಿಗೂ ಕೂಡ ನೀಡುತ್ತಾರೆ. ಇದು ಮಕರ ರಾಶಿ ಚಕ್ರದ ವಿಶೇಷವಾದ ಒಂದು ಶಕ್ತಿ ಮತ್ತು ಆತ್ಮವಿಶ್ವಾಸದ ಸೂಚನೆಯಾಗಿರುತ್ತದೆ. ಮಕರ ರಾಶಿಯವರು ತಮ್ಮ ಸುತ್ತಲೂ ಆತ್ಮವಿಶ್ವಾಸದ ಗಾಳಿಯೊಂದಿಗೆ ಚಲಿಸುತ್ತಾರೆ. ಅವರು ಯಾವಾಗಲೂ ಸವಾಲನ್ನು ಹುಡುಕುತ್ತಿರ್ತಾರೆ ಮತ್ತು ಒಮ್ಮೆ ಅವರು ಅದನ್ನು ಮಾಡಲು ನಿರ್ಧರಿಸಿದರೆ ಅವರು ಏನನ್ನು ಕೂಡ ನಿಲ್ಲಿಸೋಕೆ ಸಾಧ್ಯವಿಲ್ಲ. ಪರ್ವತಗಳ ಮೇಲಿನ ಕಿರಿದಾದ ರೇಖೆಗಳ ಮೇಲೆ ಜಿಗಿಯುವಂತಹ ಮತ್ತು ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡಿಕೊಳ್ಳುವಂತಹ ಆತ್ಮವಿಶ್ವಾಸ ಅವರಿಗೆ ಇರುತ್ತದೆ. ಎಂದಿಗೂ ಕೂಡ ಕುಗ್ಗೋದಿಲ್ಲ ಮತ್ತು ಅತ್ಯಂತ ಕಷ್ಟದ ಸಮಯದಲ್ಲೂ ತಮ್ಮ ಶೌರ್ಯವನ್ನು ಧರಿಸಿರ್ತಾರೆ. ಅದಾಗಿ ಕೂಡ ಈ ಅಚಲವಾದ ಧೈರ್ಯವು ಜನರನ್ನ ಅವರ ಜೀವನದಿಂದ ದೂರ ಇಡುವಂತಹ ವೆಚ್ಚದಲ್ಲಿ ಬರುತ್ತದೆ. ಅವರನ್ನ ಶೀತ ಮತ್ತು ಭಾವನೆ ಇಲ್ಲದೆ ಮಾತನಾಡುವಂತೆ ಮಾಡುತ್ತೆ. ಈ ರೀತಿಯಂತಹ ವ್ಯಕ್ತಿತ್ವವು ಬಹಳಷ್ಟು ಕೆಲಸಗಳಲ್ಲಿ ಸೂಕ್ತವಾಗಿ ಬರಬಹುದು. ಹೊಂದಾಣಿಕೆಯ ಆಧಾರದ ಮೇಲೆ ನಿಮ್ಮ ಭವಿಷ್ಯದ ವೃತ್ತಿ ಆಯ್ಕೆಗಳ ಕುರಿತು ನೀವು ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದರೆ ಈ ಸಮಯ ನೀವು ನಿಮ್ಮ ಜೀವನದಲ್ಲಿ ಧ್ಯಾನ ಮತ್ತು ಯೋಗದ ಮೊರೆ ಹೋಗುವುದು ಅತ್ಯುತ್ತಮ. ನೀವು ಎಲ್ಲ ರೀತಿಯ ಒಂದು ತೊಂದರೆಗಳಿಂದ ಹೊರಗೆ ಬರೋಕೆ ಈ ಸಮಯ ಸೂಕ್ತವಾಗಿರುತ್ತದೆ. ನಿಮಗೆ ಶನಿದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದವನ್ನು ನೀಡ್ತಾ ಹೋಗುತ್ತೆ. ಒಟ್ಟಾರೆ ಈ ರಾಶಿ ಚಕ್ರದವರು ಸ್ವಭಾವತಃ ಬುದ್ಧಿವಂತರಾಗಿರೋದ್ರಿಂದ ಯಾರಲ್ಲಿ ಏನನ್ನು ಕೂಡ ನಿರೀಕ್ಷೆ ಮಾಡೋದಿಲ್ಲ. ಬಂದಂತೆ ಬದುಕನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಶಕ್ತಿಯನ್ನು ಹೊಂದಿರತಕ್ಕಂತಹ ಜನರಾಗಿರ್ತೀರಾ. ಒಟ್ಟಾರೆಯಾಗಿ ಸಂಕ್ರಾಂತಿಯ ನಂತರ ನಿಮ್ಮ ಬಾಳು ಬೆಳಕಾಗುತ್ತೆ. ಬಂಗಾರದ ಕ್ಷಣಗಳು ಪ್ರಾರಂಭವಾಗುತ್ತೆ. ಈ ಸಮಯ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡುಕೊಳ್ತೀರಾ. ಈ ಸಮಯ ಈ ರಾಶಿಯವರ ಜೀವನ ಅದ್ಭುತವಾಗಿರುತ್ತದೆ. ಒಂಟಿತನ, ಆಯಾಸ ದೂರವಾಗುತ್ತದೆ. ನಿಮ್ಮ ಅಪೂರ್ಣ ಕೆಲಸಗಳೆಲ್ಲ ಪೂರ್ಣವಾಗುತ್ತದೆ. ಮಾನಸಿಕವಾಗಿ ನೀವು ಶಕ್ತಿವಂತರಾಗ್ತೀರಾ, ಧೈರ್ಯವಂತರಾಗ್ತೀರಾ. ಬಹುಕಾಲದಿಂದ ಶ್ರಮ, ಸಹನೆ, ಕಷ್ಟ, ನಿರೀಕ್ಷೆ ಇವೆಲ್ಲವನ್ನ ಅನುಭವಿಸಿದ ಮಕರ ರಾಶಿಯವರಿಗೆ ಇದೀಗ ಕಾಲಚಕ್ರ ನಿಧಾನವಾಗಿ ಅಂದರೆ ದೃಢವಾಗಿ ತಿರುಗುತ್ತದೆ. ಈ ಸಮಯ ನಿಮ್ಮ ಜೀವನದ ದಿಕ್ಕು, ನಿರ್ಧಾರಗಳು, ನಂಬಿಕೆ ಎಲ್ಲವೂ ಕೂಡ ಸ್ಪಷ್ಟವಾಗುತ್ತದೆ. ಶಿಸ್ತಿನ ಪ್ರತೀಕವಾಗಿರುವಂತಹ ನಿಮಗೆ ಜವಾಬ್ದಾರಿಗಳ ರೂಪದಲ್ಲಿ ಹೆಚ್ಚು ಮಾತಿಗಿಂತ ಕೆಲಸ ಜಾಸ್ತಿ ಮಾಡುವಂತಹ ಸಮಯ. ನೀವು ಬೇಗ ಸೋಲುವವರಲ್ಲ, ಆದರೆ ನಿಮ್ಮ ಜೀವನದಲ್ಲಿ ಯಶಸ್ಸು ತಡವಾಗಿ ಆದರೆ ಶಾಶ್ವತವಾಗಿ ಬರುತ್ತದೆ. ಈ ರಾಶಿಯ ಅಧಿಪತಿ ಶನಿದೇವರು ಎಂದರೆ ಕಠಿಣ ಶಿಕ್ಷಕ. ಪಾಠ ಕಲಿಸುತ್ತಾನೆ, ಪರೀಕ್ಷಿಸುತ್ತಾನೆ. ಆದರೆ ಉತ್ತೀರ್ಣರಾದವರಿಗೆ ಜೀವನ ಪೂರ್ತಿ ರಕ್ಷಣೆ ನೀಡುತ್ತಾನೆ. ಈ ಅವಧಿಯಲ್ಲಿ ಮಕರ ರಾಶಿಯವರ ಪರವಾಗಿ ನಿಧಾನವಾಗಿ ಬದಲಾಗುತ್ತಿರುವಂತಹ ಸಂದರ್ಭಗಳು ಶಕ್ತಿ ಮತ್ತು ಧೈರ್ಯದ ಪ್ರತೀಕವಾಗಿರುತ್ತದೆ. ಈ ಸಮಯವು ನಿಮ್ಮದೇ. ಈ ಜೀವನದ ಒಂದು ವಿಶೇಷತೆ ಕೂಡ ನಿಮ್ಮದೇ. ಈ ಸಮಯ ನೀವು ಭಾವನಾತ್ಮಕವಾಗಿ ಮತ್ತು ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲೂ ಕೂಡ ದೃಢವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಶಕ್ತಿಯನ್ನು ಕಂಡುಕೊಳ್ತೀರಾ. ಮಕರ ರಾಶಿಯವರೇ, ನಿಮ್ಮ ಜೀವನ ಸುಲಭವಿರಲಿಲ್ಲ, ಆದರೆ ಅದು ವ್ಯರ್ಥವಾಗಿಲ್ಲ. ಈಗ ನಿಮ್ಮ ಸಮಯ ಶುರುವಾಗುತ್ತಿದೆ. ಈ ಸಮಯವನ್ನು ನಂಬಿಕೆ, ಶ್ರದ್ಧೆಯಿಂದ ನೀವು ನೋಡಿದರೆ ಶನಿದೇವರು ನಿಮ್ಮ ಜೊತೆಗಿದ್ದು ಯಶಸ್ಸನ್ನು ಕೊಟ್ಟೇ ಕೊಡ್ತಾರೆ. ಖಚಿತವಾಗಿ ನೀವು ಜೀವನದಲ್ಲಿ ಗೆಲ್ಲಲು ಹುಟ್ಟಿರುವಂತಹ ವ್ಯಕ್ತಿಗಳಾಗಿರ್ತೀರಾ. ಈ ಸಮಯದಲ್ಲಿ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಅದ್ಭುತದ ಬಂಗಾರದಂತ ಬಾಗಿಲು ತೆರೆಯುವಂತಹ ಸಮಯವಾಗಿದೆ. ಅದನ್ನು ನೀವು ಜವಾಬ್ದಾರಿಯುತವಾಗಿ ಮತ್ತು ಶ್ರದ್ಧಾ ಭಕ್ತಿಯಿಂದ ನಿರ್ವಹಿಸಿಕೊಂಡು ಹೋದರೆ ನಿಮ್ಮನ್ನು ಸೋಲಿಸೋಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಈ ಒಂದು ಸಂಕ್ರಾಂತಿಯ ನಂತರ ನಿಮ್ಮ ಬಾಳಿನಲ್ಲಿ ಮುಟ್ಟಿದ್ದೆಲ್ಲ ಬಂಗಾರವಾಗುವ ಸಮಯಗಳು ಪ್ರಾರಂಭವಾಗ್ತಾ ಇರೋದ್ರಿಂದ ಈ ಸಮಯವನ್ನು ಸೂಕ್ಷ್ಮತೆ ಮತ್ತು ನಿಮ್ಮ ಆಂತರಿಕ ಶಕ್ತಿಯ ಮೂಲಕ ನಡೆದುಕೊಂಡು ಹೋದರೆ ಖಂಡಿತವಾಗಿ ಜಯದ ಶಿಖರವನ್ನು ತಲುಪುತ್ತೀರಾ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.